ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ಸ್ಟಾಕ್ ಮಾರ್ಕೆಟಿಂದ ನಾವು ಎಷ್ಟು ಪ್ರಾಫಿಟ್ ಮಾಡಬಹುದು? ಹೆಚ್ಚಿನ ಜನರಿಗೆ ಇದೊಂದು ಕ್ವಶನ್ ಇದ್ದೇ ಇರುತ್ತೆ. ನಿಜವಾಗಿಯೂ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ಪ್ರಾಫಿಟ್ ಸಿಗಬಹುದು ಅಂತ. ಕೆಲವರು ಹೇಳ್ತಾರೆ ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಶ್ರೀಮಂತರಾಗಬಹುದು ಅಂತ. ಕೆಲವರು ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ರಿಸ್ಕಿ ಇದೆ, ನೀವು ಹಾಕಿರೋ ದುಡ್ಡು ಎಲ್ಲ ಲಾಸ್ ಆಗುತ್ತೆ ಅಂತ. ಹಾಗಿದ್ರೆ ರಿಯಲ್ ಟ್ರುತ್ ಏನು? ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಅನ್ಲಿಮಿಟೆಡ್ ಪ್ರಾಫಿಟ್ ಮಾಡೋಕೆ ಆಗುತ್ತಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಇಂತಿಷ್ಟೇ ಪ್ರಾಫಿಟ್ ಸಿಗುತ್ತೆ ಅಂತ ಫಿಕ್ಸ್ಡ್ ಲಿಮಿಟ್ ಇರೋದಿಲ್ಲ. ನಿಮ್ಮ ಪ್ರಾಫಿಟ್ ಡಿಸೈಡ್ ಆಗೋದು ನೀವು ಎಷ್ಟು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಎಷ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನಲ್ಲಿ ಇರ್ತೀರಾ, ಹಾಗೂ ನಿಮ್ಮ ನಾಲೆಜ್ ಹಾಗೂ ಡಿಸಿಪ್ಲಿನ್ ಮೇಲೆ ಡಿಸೈಡ್ ಆಗುತ್ತೆ. ಹಾಗೆ ನೆನ್ಪಿಟ್ಕೊಳ್ಳಿ, ಹೈಯರ್ ರಿಟರ್ನ್ಸ್ ಇದೆ ಅಂದರೆ ಅದರ ಜೊತೆ ಹೈ ರಿಸ್ಕ್ ಇದ್ದೇ ಇರುತ್ತೆ. ಹಾಗಿದ್ರೆ ಒಂದು ಎವರೇಜ್ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಎಷ್ಟು? ರಿಯಾಲಿಟಿಲಿ ನೋಡೋದಾದ್ರೆ ಭಾರತದಲ್ಲಿ ಲಾಂಗ್ ಟರ್ಮ್ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಯೂಶುವಲಿ 10-15% ಪರ್ ಇಯರ್ ಅಚೀವ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಆನ್ಯುವಲಿ 12% ರಿಟರ್ನ್ ಅಂದ್ರೆ ಒಂದು ವರ್ಷಕ್ಕೆ 12,000 ಪ್ರಾಫಿಟ್ ಸಿಗುತ್ತೆ. ಹಾಗಂತ ಇಷ್ಟೇ ಸಿಗುತ್ತೆ ಅಂತಲ್ಲ, ಒಂದು ವರ್ಷ 6% ಸಿಗ್ಬಹುದು, ಒಂದು ವರ್ಷ ಏನೂ ಸಿಗದೇ ಇರಬಹುದು, ಒಂದು ವರ್ಷ 20% ರಿಟರ್ನ್ ಸಿಕ್ಕರೂ ಸಿಗ್ಬಹುದು. ಆನ್ ಆನ್ ಎವರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ 10-15% ಎಕ್ಸ್ಪೆಕ್ಟ್ ಮಾಡಬಹುದು. ಲಾಂಗ್ ಟರ್ಮ್ಗೆ ನೀವು ಇನ್ವೆಸ್ಟೆಡ್ ಆಗೇ ಇದ್ದಾಗ ಕಂಪೌಂಡಿಂಗ್ ಆಗಿ ನಿಮಗೆ ಒಳ್ಳೆಯ ರಿಟರ್ನ್ ಸಿಗುತ್ತೆ. ಹಾಗಿದ್ರೆ ಶಾರ್ಟ್ ಟರ್ಮ್ ಪ್ರಾಫಿಟ್ ಅಥವಾ ಲಾಂಗ್ ಟರ್ಮ್ ಪ್ರಾಫಿಟ್ ಯಾವುದು ಬೆಸ್ಟ್? ಶಾರ್ಟ್ ಟರ್ಮ್ ಟ್ರೇಡಿಂಗ್ ನಿಮಗೆ ಕ್ವಿಕ್ ಪ್ರಾಫಿಟ್ಸ್ ಕೊಡುತ್ತೆ, ಆದರೆ ಹಾಗೆ ಕ್ವಿಕ್ ಲಾಸಸ್ ಕೂಡ ಆಗುತ್ತೆ. ಹೆಚ್ಚಿನ ಹೊಸಬರು ದುಡ್ಡು ಕಳ್ಕೋತಾರೆ ಯಾಕೆ ಅಂದರೆ, ಒಂದು ಓವರ್ ಟ್ರೇಡಿಂಗ್, ನೆಕ್ಸ್ಟ್ ಎಮೋಷನಲ್ ಡಿಸಿಷನ್, ಲ್ಯಾಕ್ ಆಫ್ ಸ್ಟ್ರಾಟಜಿ, ನೋ ರಿಸ್ಕ್ ಮ್ಯಾನೇಜ್ಮೆಂಟ್. ಹಾಗೆ ಇನ್ನೊಂದು ಕಡೆ ಗುಡ್ ಕಂಪನೀಸ್ ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡಿದ್ರೆ ರಿಸ್ಕ್ ಕಡಿಮೆ ಇರುತ್ತೆ, ಸ್ಟೇಬಲ್ ಗ್ರೋತ್ ಸಿಗುತ್ತೆ, ಒಂದು ವೆಲ್ತ್ ಬಿಲ್ಡ್ ಆಗುತ್ತೆ. ಅದು ಸ್ಲೋ ಆಗಿರ್ಬೋದು ಆದರೆ ಸೇಫ್ ಆಗಿರುತ್ತೆ. ನೆಕ್ಸ್ಟ್, ಯಾವ ವಿಷಯಗಳು ನಿಮ್ಮ ಪ್ರಾಫಿಟ್ ನ ಡಿಸೈಡ್ ಮಾಡುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ಸ್ಟಾಕ್ ಮಾರ್ಕೆಟ್ ಪ್ರಾಫಿಟ್ ಮುಖ್ಯವಾಗಿ ಡಿಪೆಂಡ್ ಆಗಿರೋದು ಇನ್ವೆಸ್ಟ್ ಮಾಡಲಿಕ್ಕೆ ನೀವು ಚೂಸ್ ಮಾಡುವ ಕ್ವಾಲಿಟಿ ಕಂಪನಿಗಳು ಅಥವಾ ಮ್ಯೂಚುವಲ್ ಫಂಡ್ಗಳು ಅಥವಾ ETF ಗಳು, ರೆಗ್ಯುಲರ್ ಆಗಿ ನೀವು ಮಾಡುವಂತ ಇನ್ವೆಸ್ಟ್ಮೆಂಟ್, ಮಾರ್ಕೆಟ್ನ ಅಪ್ಸ್ ಅಂಡ್ ಡೌನ್ಸ್ ಟೈಮಲ್ಲಿ ಇನ್ವೆಸ್ಟೆಡ್ ಆಗಿ ಇರೋದು, ನಿಮ್ಮ ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಡೋದು. ಸ್ಟಾಕ್ ಮಾರ್ಕೆಟಲ್ಲಿ ಗ್ಯಾರಂಟೆಡ್ ಪ್ರಾಫಿಟ್ ಅಂತ ಏನೂ ಇಲ್ಲ, ಆದರೆ ನೀವು ಮಾಡುವ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ನಿಮ್ಮ ಪ್ರಾಫಿಟ್ ಚಾನ್ಸಸ್ನ ಜಾಸ್ತಿ ಮಾಡುತ್ತೆ. ಇಷ್ಟೆಲ್ಲ ಕೇಳಿ ಆದಮೇಲೆ ನಿಮ್ಮಲ್ಲೇ ಕೆಲವರು ಹೇಳ್ಬೋದು, ಕೆಲವೊಂದು ಸ್ಟಾಕ್ಸ್ಗಳು ಒಂದೇ ವರ್ಷಕ್ಕೆ 100-200% ರಿಟರ್ನ್ ಕೊಡುತ್ತೆ, ಅದನ್ನ ಯಾಕೆ ಹೇಳ್ತಿಲ್ಲ ಅಂತ. ಹೌದು, ಕೆಲವೊಂದು ಸ್ಟಾಕ್ಸ್ಗಳು ಮಲ್ಟಿಬ್ಯಾಗರ್ ರಿಟರ್ನ್ ಕೊಡಬಹುದು, ಆದರೆ ಅಂತಹ ಸ್ಟಾಕ್ಸ್ಗಳನ್ನು ನೀವು ಯಾವಾಗ ಬೈ ಮಾಡಿದ್ರಿ, ಎಷ್ಟು ಟೈಮ್ ಹೋಲ್ಡ್ ಮಾಡಿದ್ರಿ, ಯಾವಾಗ ಸೆಲ್ ಮಾಡಿದ್ರಿ, ಅದರ ಜೊತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಬೇರೆ ಯಾವೆಲ್ಲ ಸ್ಟಾಕ್ಸ್ಗಳಿವೆ, ಅವು ಹೇಗೆ ಪರ್ಫಾರ್ಮ್ ಮಾಡ್ತಿದೆ, ಇದೆಲ್ಲ ಪಾಯಿಂಟ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನೋ ಒಂದು ಸ್ಟಾಕ್ಸ್ ಒಂದು ವರ್ಷಕ್ಕೆ 100% ರಿಟರ್ನ್ ಕೊಡ್ತು ಅಂತ ಅದೇ ರೀತಿಯ ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡೋಕೆ ಆಗೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.